ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮುತುವರ್ಜಿ ವಹಿಸಿ ಅತ್ಯಂತ ಸರಳ ರೀತಿಯಲ್ಲಿ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಎಲ್ಲ ಹಿರಿಯ ಸಚಿವರು ಕೂಡ ಈ ಒಂದು ಯೋಜನೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಅನುಷ್ಠಾನ ತರಲಿಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ. ಈ ಒಂದು ಯೋಜನೆಯನ್ನು ಅನುಷ್ಠಾನ ತರಬೇಕಾದ್ರೆ ವಿಚಾರ ಮಾಡಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕಾಯ್ದೆಗಳು ಬೇಡ, ಹೆಣ್ಮಕ್ಳು ಬಸ್ನಲ್ಲಿ ಹತ್ತಿದ್ರೆ ಸಾಕು, ಅವರಿಗೆ ನಾವು ಉಚಿತವಾಗಿ ಪ್ರಯಾಣವನ್ನು ಕೊಡೋಣ ಅಂತ ಒಂದು ದಿಟ್ಟವಾದ ಮಹತ್ವವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಕರ್ನಾಟಕ ರಾಜ್ಯದ ಎಲ್ಲ ನಾರಿ ಶಕ್ತಿಗೆ ಈ ಶಕ್ತಿ ಯೋಜನೆ ಮೂಲಕ ಶಕ್ತಿ ತುಂಬುವ ಕೆಲಸವನ್ನು ಮಾಡಿದಾರಂತ ವೇದಿಕೆ ಮುಖಾಂತರ ಹೇಳಿದರೆ ತಪ್ಪಾಗ್ಲಿಕ್ಕ ಇಲ್ಲ ಅಂತ ನಾನು ಭಾವಿಸ್ತೇನೆ. ಈ ಒಂದು ಯೋಜನೆಯಿಂದ ನಮ್ಮ ರಾಜ್ಯದ ಮಹಿಳೆಯರಿಗೆ ಆರ್ಥಿಕವಾಗಿ ಅನುಕೂಲ ಆಗಿದೆ. ಯಾಕಪ್ಪ ಅಂತಂದರೆ ತಿಂಗಳಿಗೆ ಒಂದು ಈ ಪ್ರಯಾಣಕ್ಕಾಗಿ ಅವರು ಖರ್ಚು ಮಾಡಬೇಕಾಗಿತ್ತು, ಈಗ ಖರ್ಚು ಉಳಿಯುತ್ತೆ. ಆ ಉಳಿದಂಥ ದುಡ್ಡಿನಿಂದ ತಮ್ಮ ಜೀವನದಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಅವ್ರು ಮಾಡ್ಕೋಬೋದು. ಅದ್ರ ಜೊತೆಗೆ ನಮ್ಮ ಪಂಚ ಗ್ಯಾರಂಟಿಗಳಾದಂಥ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಯುವ ನಿಧಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಎಲ್ಲ ಯೋಜನೆಗಳಿಂದ ಪ್ರತಿಯೊಂದು ಕುಟುಂಬಕ್ಕೆ ಪ್ರತಿ ತಿಂಗಳು 6 ರಿಂದ 7 ಸಾವಿರ ರೂಪಾಯಿ ಒಂದು ಅನುಕೂಲ ಆಗುತ್ತೆ. ಇದರಿಂದ ಆರ್ಥಿಕವಾಗಿ ಕರ್ನಾಟಕ ರಾಜ್ಯದ ಕುಟುಂಬಗಳಿಗೆ ಸಹಾಯ ಆಗ್ತಾ ಇದೆ. ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆಗಳಿಂದ ಕರ್ನಾಟಕ ರಾಜ್ಯದ ಜನರಿಗೆ ಆರ್ಥಿಕವಾಗಿ ನೆರವಾಗುವ ಮೂಲಕ ನಮ್ಮ ಆರ್ಥಿಕತೆಯಲ್ಲಿ ಕೂಡ ಚೇತರಿಕೆ ಕಾಣ್ತಾ ಇದ್ದೀವಿ. ಹಿಂದೆ ನಷ್ಟದಲ್ಲಿದ್ದಂಥ ಈ ಸಂಸ್ಥೆ ಶಕ್ತಿ ಯೋಜನೆಯಿಂದ ಈಗ ಲಾಭದತ್ತ ಸಾಗ್ತಾ ಇದೆ. ಸಾರಿಗೆ ಸಂಸ್ಥೆಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಮುಜರಾಯಿ ಖಾತೆ ಸಚಿವರು ಕೂಡ ಹೌದು. ಶಕ್ತಿ ಯೋಜನೆ ಮೂಲಕ ಮಹಿಳೆಯರು ಗುಡಿಗುಂಡಾರಗಳನ್ನು ಸುತ್ತಾಡುವ ಮೂಲಕ ಗುಡಿಗುಂಡಾರಗಳಲ್ಲಿ ಕೂಡ ದೇಣಿಗೆ ಗಣನೀಯವಾಗಿ ಹೆಚ್ಚಿಗೆ ಆಗಿದೆ. ಅದು ಕೂಡ ಸಚಿವರು ತಮ್ಮ ಹಿಂದಿನ ಭಾಷಣಗಳಲ್ಲಿರ್ಬೋದು, ಪತ್ರಿಕಾ ಮಾಧ್ಯಮದ ಗೋಷ್ಠಿಗಳಿರ್ಬೋದು ಈಗಾಗಲೇ ಎಲ್ಲರಿಗೂ ಸವಿಸ್ತರವಾಗಿ ಹೇಳಿದ್ದಾರೆ. ಒಟ್ಟಾರೆಯಾಗಿ ನೋಡಬೇಕಾದ್ರೆ ಈ ಪಂಚ ಗ್ಯಾರಂಟಿಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಆರ್ಥಿಕ ಚೇತರಿಕೆಯಾಗಿದೆ. ಮೊನ್ನೆ ತಾನೇ ಸಿದ್ದರಾಮಯ್ಯ ಸಾಹೇಬರು ಎಲ್ಲರಿಗೂ ಸಮಪಾಲು ಸಮಬಾಳು ಅನ್ನುವ ರೀತಿ ಒಂದು ಮಹತ್ವವಾದಂಥ ಬಜೆಟನ್ನು ಘೋಷಣೆ ಮಾಡುವ ಮೂಲಕ ಕರ್ನಾಟಕ ರಾಜ್ಯದ ಜನರಿಗೆ ಕೊಟ್ಟಂಥ ಭಾಷೆಯನ್ನು ನಡೆಸಿಕೊಂಡಿದ್ದಾರೆ. ಪಂಚ ಗ್ಯಾರಂಟಿಗಳು ಯಾವುದೇ ತೊಂದರೆಗಳಿಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ಮುಂದುವರಿಯುತ್ತೆ. ಶಕ್ತಿ ಯೋಜನೆಗೆ ಶಕ್ತಿ ತುಂಬಲಿಕ್ಕೆ ಈಗ ಹೊಸದಾಗಿ ಬಸ್ಗಳನ್ನು ಕೂಡ ನಾವು ಬಿಡ್ತಾ ಇದ್ದೀವಿ. ತಾವು ನೋಡ್ಬೋದು, ಹಿಂದೆ ಇದೇ ಜನ ರಾಜ್ಯ ದಿವಾಳಿ ಆಗುತ್ತೆ, ಈ ಗ್ಯಾರಂಟಿಗಳಿಂದ ಅನುಕೂಲ ಆಗುವುದಿಲ್ಲ, ಏನೇನೋ ಮಾತಾಡಿದವರು ಅವ್ರಿಗೂ ಕೂಡ ನಾನು ಆಹ್ವಾನ ಮಾಡ್ತೀನಿ. ನಾವು ಬಿಟ್ಟಂಥ ಹೊಸ ಬಸ್ಗಳಲ್ಲಿ ನೀವಂತೂ ಸಂಚಾರ ಮಾಡೇ ಮಾಡ್ತೀರಾ. ವಿರೋಧ ಮಾಡಿದರೂ ಕೂಡ ನಾವು ಪಕ್ಷಾತೀತವಾಗಿ ಎಲ್ಲರಿಗೂ ಕೂಡ ಈ ಯೋಜನೆಯನ್ನು ಕೊಟ್ಟಿದ್ದೇವೆ. ವಿರೋಧ ಮಾಡಿದವರು ಕೂಡ ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ, ಸ್ವಾಗತ ಮಾಡಿದವರು ಕೂಡ ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಒಟ್ಟಾರೆ ಈ ಯೋಜನೆಗಳಿಂದ ಕರ್ನಾಟಕ ರಾಜ್ಯದ ಜನತೆಗೆ ಒಳ್ಳೆಯದಾಗಿದೆ. ನಮ್ಮ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಸಮಸ್ತ ಜನರ ಪರವಾಗಿ ಸಾರಿಗೆ ಸಚಿವರಿಗೆ ಇನ್ನೊಂದು ಸಾರಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಹೊಸ ಬಸ್ಗಳನ್ನು ನಮ್ಮ ಜಿಲ್ಲೆಗೆ ನೀವು ಕೊಟ್ಟಿದ್ದೀರಾ. ದೊಡ್ಡ ಜಿಲ್ಲೆ ಬೆಂಗಳೂರಿನ ನಂತರ 18 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಂಥ ಒಂದು ದೊಡ್ಡ ಜಿಲ್ಲೆ ಸಾಹೇಬ್ರೆ, ಈ ಜಿಲ್ಲೆಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಸಹಕಾರ ನೀಡಬೇಕಂತ ತಮ್ಮಲ್ಲಿ ಕೇಳಿಕೊಂಡು ನಾನು 2 ಮಾತು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.